ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ಅನ್ನದಾತನಿಗೆ ಇಲ್ಲವೇ ರಕ್ಷಣೆ. ಕೋರ್ಟ್ ಆದೇಶವಿದ್ರೂ ರೈತರಿಗೆ ಅರಣ್ಯ ಇಲಾಖೆಯ ಕಾಟ. ರೈತರು ತಮ್ಮ ಜಮೀನುಗಳಲ್ಲಿ ಉಳುಮೆ ಮಾಡಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಹಾಗೂ ಪೊಲೀಸರು ರಕ್ಷಣೆ ನೀಡುತ್ತಿಲ್ಲವೆಂದು ಆರೋಪಿಸಿ ರೈತರು ಪತ್ರಿಕಾಗೋಷ್ಠಿ ನಡೆಸಿದ್ರು. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಇಂದು ಸರ್ಕಾರದಿಂದಲೇ ರಕ್ಷಣೆ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವರ್ತನೆಯ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಬೈವರೆಡ್ಡಿ ಮಾತನಾಡಿ ಅರಣ್ಯ ಇಲಾಖೆಯ ವಿರುದ್ಧ ಕಿಡಿಕಾರಿದ್ರು. ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರು ಉಳುಮೆ ಮಾಡಲು ಅಡ್ಡಪಡಿಸುತ್ತಿದ್ದಾರೆ. ಈ ಬಗ್ಗೆ ರಕ್ಷಣೆ ಕೋರಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೈಕೋರ್ಟ್ 2 ಬಾರಿ ರೈತರ ಪರವಾಗಿ ಆದೇಶ ನೀಡಿದ್ರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೇತಗಾನಹಳ್ಳಿ ಗ್ರಾಮದ ಸುಮಾರು 15 ಬಡ ರೈತರು ಕಳೆದ 30 ವರ್ಷಗಳಿಂದ ಮಾವು ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಸಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಜೆಸಿಬಿ ಮೂಲಕ ಬೆಳೆಗಳನ್ನು ನಾಶಪಡಿಸಲಾಗುತ್ತಿದೆ ಎಂದು ರೈತರು ಕಣ್ಣೀರಿಟ್ಟಿದ್ದಾರೆ. ಈ ಭೂಮಿಯನ್ನು ಸರ್ಕಾರವೇ ನಮಗೆ ಮಂಜೂರು ಮಾಡಿದೆ, ನಮಗೆ ನ್ಯಾಯ ಸಿಗಲೇಬೇಕು, ಇಲ್ಲವಾದಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. 17/4/23 ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ. ಜಂಟಿ ಸರ್ವೆ ಮಾಡಿ ನಿಮ್ಮದೇನನ್ನು ಇದ್ದರೆ ನೋಟಿಸ್ ಕೊಟ್ಟು ತಕ್ವರಿ ಮಾಡಿಕೊಳ್ಳಿ. ಜಂಟಿ ಸರ್ವೆ ಮಾಡಿ 27/8/23 ರಾತ್ರಿ ಬಂದು ಬೋರುವೆಲ್ಲೂ ಎಲ್ಲ ಊರ ಹತ್ರ 30 ಗಂಟೆ ಕೆಲವು ಎಲ್ಲ ಕಂಪ್ನಿ ರಾತ್ರಿ ಬಂತಾರೆ. 100 ಜನ ಪೊಲೀಸು, 100 ಜನ ಫಾರೆಸ್ಟ್. ಮತ್ತು ಜಂಟಿ ಸರ್ವೆ 5/8/24 ಮಾಡಿದ್ದೀವಿ ಅಂತ ರಿಪೋರ್ಟ್ ಕೊಡ್ತಾರೆ. ಉಚ್ಚ ನ್ಯಾಯಾಲಯ ಹೇಳಿರೋದು ಯಾವಾಗ? 17/4/23 ಜಂಟಿ ಸರ್ವೆ ಮಾಡಿ ಅಂತ ಎಲ್ಲ ಮುಗಿಸ್ಬಿಟ್ಟು 1.5 ವರ್ಷಕ್ಕೆ ಮಾಡ್ತಾರೆ. ಇದು ನಮ್ಮ ಪರಿಸ್ಥಿತಿ. ರೈತ ಪರಿಸ್ಥಿತಿ. ಯಾರು ದಿಕ್ಕೇ ಇಲ್ಲ, ಮಾತಾಡೋರೇ ಇಲ್ಲ. ಏನಿಲ್ಲ, ಯಾರು ದಿಕ್ಕಿಲ್ಲ, ಮಾತಾಡೋರಿಲ್ಲ ಅಂದರೆ ಕಾನೂನಿದೆ. ಕಾನೂನು ಮರ್ಯಾದೆ ರೈತರು ಅದು ಯಾವುದೇ ಪರಿಸ್ಥಿತಿಯಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ನಾನು ಹೇಳೋದು ಓಪನ್ ಆಗಿ, ಕಾನೂನು ಬಗ್ಗೆ ತಲೆ ಕೆಡಿಸ್ಕೊಂತೀವಿ, ತಲೆ ಕೆಡಿಸ್ತೀವಿ. ನಮ್ಗೆ ಯಾರು ದಿಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋಕ್ಕೆ ರೈತರಿಗೆ ದಿಕ್ಕಿಲ್ದಿದ್ರೆ ಇನ್ನು ಯಾರಿಗಿದೆ? ಈಗೇನಾಗಿದೆ? ಇದೆ, ರೈತರಿಗೆ ದಿಕ್ಕಿದೆ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಕಾಲ ನಾವು ಕಾಯಬೇಕಾಗಿದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜಂಟಿ ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಯಾವುದೇ ಪುರಾವೆಗಳಿಲ್ಲ, ತಹಸೀಲ್ದಾರ್ ಬಂದು ಸಹಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಹಸೀಲ್ದಾರ್ ಸಾಹೇಬರಿಗೂ ಸರ್ವೆಗೂ ಸಂಬಂಧ ಬರೋದಿಲ್ಲ. ನನಗೆ ಗೊತ್ತಿದ್ದಂಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ADLR ಇಂದ ಕೆಳಗಡೆ ಆಫೀಸರ್ಗೆ ಬಂದು ಸರ್ವೆ ಮಾಡಬೇಕಾಗಿರೋದು ಇದೆ. ಸರ್ವೆ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು, ಸಹಿ ಮಾಡಿದರು. ಸರ್ವೆ ಮಾಡಿದರು ಅಂತ ಹೇಳೋಕ್ಕೆ ಕೂಡ ನಮ್ಮ ರೇಂಜರ್ ಸಾಹೇಬರಿಗೆ ಗೊತ್ತಾಗ್ತಾ ಇಲ್ಲ, ಬರ್ತಾ ಇಲ್ಲ ಭಾಷೆ. ನಮಗೇನು ರೇಂಜರ್ ಸಾಹೇಬ್ರ ಜೊತೆ ದ್ವೇಷ ಏನೂ ಇಲ್ಲ. ರೈತರ ಅನ್ಯಾಯ ಆಗ್ತಾ ಇರೋದನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ರೈತರಿಗೆ ಆಗುವ ಅನ್ಯಾಯನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ಹಿಂದೆ ಮುಂದೆ ನೋಡೋಕ್ಕೆ ಬರೋದಿಲ್ಲ. ಕಾನೂನ ಹಿಡಿತದಲ್ಲಿ, ಕಾನೂನು ಬಿಟ್ಟು ನಾವೇನು ಮಾಡೋಕ್ಕೆ ಬರೋದಿಲ್ಲ, ಮಾಡಬಾರ್ದು. ಕಾನೂನು ಹಿಡಿತದಲ್ಲಿ ನಾವು ರೈತರಿಗೆ ಯಾವುದೇ ರೈತರನ್ನ ನಾವು ಕೈ ಬಿಡೋಕ್ಕೆ ಬರೋದಿಲ್ಲ. ಈಗ 1 ವಾರ ಕಾಲಾವಕಾಶ ತಗೊಂಡಿದ್ದಾರೆ ಕ್ಯಾಜ್ಗಾನಪಲ್ಲಿ ವಿಷಯದಲ್ಲಿ. ಕ್ಯಾಜ್ಗಾನಪಲ್ಲಿ ವಿಷಯ ಆದ ತಕ್ಷಣ ನೆಕ್ಸ್ಟ್ ಬೇರೆ ರೈತರ ಬಗ್ಗೆ ಕೂಡ ಆಲೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ನಾವು ತೀರ್ಮಾನ ತಗೊತೀವಿ. ರೈತರನ್ನ ಕೈ ಬಿಡೋದಿಲ್ಲ. ಕಾನೂನು ಬಿಟ್ಟು ಮಾಡಿ ಏನು ಮಾಡೋಕ್ಕೆ ಬರೋದಿಲ್ಲ. ಕಾನೂನಿನ ಒಳಗೆ ಏನೆಲ್ಲ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡ್ತೀವಿ. ನ್ಯಾಯಯುತವಾಗಿ ರೈತರಿಗೆ ಸಿಗಬೇಕಾಗಿರೋ ಜಮೀನನ್ನು ರೈತರಿಗೆ ಉಳಿಸೋ ಪ್ರಯತ್ನ ಮಾಡ್ತೀವಿ. ನಾವು ಪರಿಸರ ಇವರೇ ಅದೇನು ಫಾರೆಸ್ಟನ್ನ ನಾಶ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಫಾರೆಸ್ಟ್ ನಾಶ ಮಾಡೋ ಉದ್ದೇಶ ಇದ್ದರೆ ಇಲ್ಲಿವರೆಗೂ ಫಾರೆಸ್ಟಲ್ಲಿ ನಾವು 10 ವರ್ಷದಿಂದ ಫಾರೆಸ್ಟಲ್ಲಿ ಇದ್ದೀವಿ, ಇಷ್ಟು ವರ್ಷದಿಂದ ನಾವು ಪೊಸಿಷನಲ್ಲಿ ಇದ್ದೀವಿ ಅಂತ ಹೇಳ್ತಾರಲ್ಲ. ಒಂದು ಪಹಣಿ ತೋರಿಸಲಿ, ಎಷ್ಟು ವರ್ಷದಿಂದ ಏನು ಬೆಳೆ ಇಟ್ಟಿದ್ದಾರೆ.
ನೀವು ಪೇಪರ್ ನಿಮಗೆಲ್ಲ ಗೊತ್ತು, ಎಲ್ಲಿ ಹಣ ಹೋಗ್ತದೆ, ಎಲ್ಲಿ ಬರ್ತದೆ, ಎಷ್ಟು ವ್ಯಯ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅದೆಲ್ಲ ಮಾತಾಡೋ ಇಷ್ಟ ನನಗಿಲ್ಲ, ಬೇಡ, ಅದು ಅವ್ರ ಇಚ್ಛೆ. ಹೆಸರು ಯಲಮಕುಂಟೆ ಬೈರಾರೆಡ್ಡಿ ಅಂತ, ರೈತ ಸಂಘ ಜಿಲ್ಲಾ ಅಧ್ಯಕ್ಷ. ಏನಿವತ್ತು ರೈತರ ಪರವಾಗಿ ಸುಮಾರು ಸಲ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಘನ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ಮಾಡಿದ್ರು ಕೂಡ ಇವತ್ತು ಸರ್ಕಾರ ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಇವತ್ತು ನಾವು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ನಾವು ನ್ಯಾಯ ಪರವಾಗಿ ಹೋಗಿದ್ದೀವಿ, ಇವತ್ತು ನ್ಯಾಯ ನಮ್ಮ ಕಡೆ ಸಿಕ್ಕಿದೆ. ಆದರೂ ಕೂಡ ಇವತ್ತು ನಮ್ಮ ಪರವಾಗಿ ಪೊಲೀಸ್ ಇಲಾಖೆ ಸ್ಪಂದಿಸ್ತಾ ಇಲ್ಲ, ಅರಣ್ಯ ಇಲಾಖೆ ಸ್ಪಂದಿಸ್ತಾ ಇಲ್ಲ. ಅದೇ ಅವ್ರ ಪರವಾಗಿ ನ್ಯಾಯಾಲಯ ಆಗಿದೆ, ನಾವು ಹೋಗ್ತಾ ಇದ್ವಾ, ನಮ್ಗೆ ಬಿಡ್ತಾ ಇದ್ದ ರೈತರನ್ನ ಉಳುಮೆ ಮಾಡಿ ನಾವು ತಿಂತಾ ಇಲ್ಲ ರೀ, ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ದೀವಿ ನಾವು ಅಂತ ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಿರಲ್ಲ, ಇದು ನ್ಯಾಯನ? ಇವತ್ತು ಯಾರು ರೈತರ ಪರವಾಗಿದ್ದಾರೆ? ಇವತ್ತು ಯಾರೂ ಇಲ್ಲ. 1 ವರ್ಷ ಆಯಿತು ಕೋರ್ಟ್ ಆದೇಶ ಆಗಿ. ಇವತ್ತು ನಾವು ಪೊಲೀಸ್ ಇಲಾಖೆ ಅರ್ಜಿ ಕೊಟ್ಟಿದ್ದೀವಿ, ನೋಡಿ ನಮ್ಮ ಪರವಾಗಿ ಕೋರ್ಟ್ ಆದೇಶ ಆಗಿದೆ, ನಮ್ಮ ಸಹಕಾರ ಕೊಡಿ ಅಂತ. ಕೊಡ್ತಾ ಇಲ್ಲ. ಯಾಕೆಂದರೆ ನಾವು ಉಳುಮೆ ಮಾಡಿ ನಮ್ಮ ಮನೆಗೆ ತಿಂತಾ ಇಲ್ಲ, ನಾವು ನಿಮಗೆ ಕೊಡ್ತಾ ಇದ್ದೀವಲ್ಲ ಅಂತ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿಂದ ಎಲ್ರಿ ನ್ಯಾಯ? ಇವತ್ತು ರೈತರಿಗೆ ಬೀದಿಗೆ ಬಂದಿದ್ದೀವಿ. ಇವತ್ತು ರೈತರು ಬೆಳೆಯುವಂಥ ಬೆಳೆನ ಬೀದಿಗೆ ಬಿಚ್ಚಾಕ್ತಾ ಇದ್ದೀವಿ, ಬೆಲೆ ಇಲ್ಲ ಇವತ್ತು. ಆದರೂ ಕೂಡ ನಾವು ಬೆಳೆ ಬೆಳೆದು ನಿಮ್ಗೆ ಕೊಡ್ತಾ ಇದ್ದೀವಲ್ಲ, ಅದೊಂದು ಮೆಚ್ಚುಗೆ ಕೊಡಬೇಕು ನಮ್ಮ ರೈತರಿಗೆ. ಇವತ್ತು ಇದೇ ರೀತಿ ಮುಂದುವರಿಕಾದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ. ಏನು SIT ರಚನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. SIT ನಮಗೇನು ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಕಾನೂನು ಮೇಲೆ ನಾವು ಯಾರು ದೊಡ್ಡವರಲ್ಲ, ಕಾನೂನು ಹತ್ಬೇಕು ಮಾಡಲಿ. ಈಗಾಗಲೇ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ, 2 ಎಕರೆ 3 ಎಕರೆ ಅತಿ ಸಣ್ಣ ಬಡ ರೈತರಿದ್ರೆ ಅವರಿಗೆ ಜಮೀನು ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಕೂಡ ಬಿಡ್ತಾ ಇಲ್ಲ ಇವರು. ಇವತ್ತು ಕೇದ್ಗಾನಹಳ್ಳಿಯಲ್ಲಿ ಯಾರೋ 10 ಎಕರೆ 20 ಎಕರೆ ಮಾಡ್ಕೊಂಡಿಲ್ಲ, 2 ಎಕರೆ 3 ಎಕರೆ 30 ಕೊಂಡೆ 10 ಈ ಥರ ಮಾಡಿ ಸುಮಾರು 45 ಕುಟುಂಬಗಳು ಇವತ್ತು ಅದನ್ನು ಕಿತ್ಕೊಂಡು ಬಿಡ್ತಾರಲ್ಲ. ಇವತ್ತು ಅರಣ್ಯ ಮಂತ್ರಿ ಹೇಳಿದ್ದಾರೆ 2 ಎಕರೆ 3 ಎಕರೆ ನಾವು ಯಾವ್ದು ಮುಟ್ಬಾರ್ದು ಅಂತ ಹೇಳಿದಾರಲ್ಲ. ಅದಕ್ಕೆ ನಾವು ನ್ಯಾಯಾಲಯ ನಮ್ಮ ಪರವಾಗಿ ಆಗಿದೆ, ಅದಕ್ಕೆ ನಮ್ಗೆ ಇವತ್ತು ಅವಕಾಶ ಕೊಟ್ಟಿಲ್ಲ. ಇವತ್ತು 2015ರಲ್ಲಿ 3 ಎಕರೆ ಒಳಗಡೆ ಫಾರೆಸ್ಟ್ ಆದರೂ ಒಕ್ಕಲು ಬರೆಸಬಾರ್ದು ಅಂತ ಸರ್ಕಾರ ಆರ್ಡರ್ ಮಾಡಿ, ಆರ್ಡರ್ನು ಇದೆ ನಮ್ಮ ಹತ್ರ, ಈಗ ಕೊಟ್ಟಿದ್ದೆ ಸರ್ಕಲ್ ಇನ್ಸ್ಪೆಕ್ಟರ್. ಅದನ್ನು 30 ಕ್ವಿಂಟಲ್ ತರಬೇಕು.